ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನನ್ನ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅವರಿಗೆ ಖಂಡಿತ ಗೊತ್ತಾಗುತ್ತೆ, ವಾರಕ್ಕೆ ಒಂದಲ್ಲ ಎರಡು ಜಾಬ್ ಬಗ್ಗೆ ಖಂಡಿತ ವಿಡಿಯೋ ಬಂದೇ ಬರುತ್ತೆ ಅಂತ ಸ್ನೇಹಿತರೆ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸ್ನೇಹಿತರೆ. ಯಾವ್ದಪ್ಪ ಅಂದ್ರೆ SSC ಆರ್ಗನೈಸೇಷನ್ ನೇಮ್ ಅಂತ, ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಇದು ಆರ್ಗನೈಸೇಷನ್ ನೇಮು. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಈ ಒಂದು ಜಾಬ್ ನಲ್ಲಿರೋ ಪೋಸ್ಟ್ ನೇಮ್ ಬಂದ್ಬಿಟ್ಟು ಸ್ನೇಹಿತರೆ ಪೇಜ್ 13 ಅಂತ ಈ ಒಂದು ಪೋಸ್ಟ್ ನೇಮು. ಈ ಒಂದು ಜಾಬ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ, ಎಲ್ಲೆಲ್ಲಿ ವೇಕೆನ್ಸಿ ಇದೆ, ಯಾವ ತರ ಪೋಸ್ಟ್ ಗಳು ಡಿವೈಡ್ ಆಗಿದೆ, ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ಅಂತ ಒಟ್ಟಾರೆಯಾಗಿ ಈ ಒಂದು ಜಾಬ್ ನ ಸಂಪೂರ್ಣ ಮಾಹಿತಿಯನ್ನ ನೀವೇನಾದ್ರೂ ತಿಳ್ಕೊಬೇಕಪ್ಪ ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಫುಲ್ ವಿಡಿಯೋನ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಆದಷ್ಟು ಬೇಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಜಾಬ್ ಅಪ್ಡೇಟ್ಸ್, ಟೆಕ್ ರಿವ್ಯೂಸ್, ನಿಮ್ಗೆ ಉಪಯೋಗವಾಗುವಂತ ಒಂದು ವಿಡಿಯೋಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಪೋಸ್ಟ್ ನ ನೇಮ್ ಬಂದ್ಬಿಟ್ಟು ಪೇಜ್ 13 ಅಂತ. ಇದು SSC.government.in ವೆಬ್ಸೈಟ್ ನಲ್ಲಿ ನಾವು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ಅಪ್ಲೈ ಮಾಡ್ಕೋಬಹುದು. ಇನ್ನ ಇದರಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ ಅಂದ್ರೆ 2423 ಪೋಸ್ಟ್ ಗಳು ಖಾಲಿವೆ. ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಸ್ನೇಹಿತರೆ. ನಾನು ಆಲ್ರೆಡಿ ಹೇಳಿದಾಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ, ನೀವು ಯಾವುದೇ ಒಂದು ಸ್ಟೇಟ್ ನಲ್ಲಿ ಇದ್ರೂ ಕೂಡ, ನೀವು ಯಾವುದೇ ಒಂದು ಸ್ಟೇಟ್ ಅಲ್ಲಿ ಅಭ್ಯರ್ಥಿಯಾಗಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಮತ್ತೆ ಇದರ ಸ್ಯಾಲ್ರಿ ಬಂದ್ಬಿಟ್ಟು ಆಸ್ ಪರ್ SSC ನಾರ್ಮ್ಸ್ ಅಂತ. ಅಂದ್ರೆ ನಾನು ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಇದರ ಸ್ಯಾಲ್ರಿ ಬಂದ್ಬಿಟ್ಟು ಅರೌಂಡ್ 60,000 to 1 lakh. ನಿಮ್ಮ ಪೊಸಿಷನ್ ಅಂದ್ರೆ ನೀವು ಯಾವ ಒಂದು ಪೋಸ್ಟ್ ಗೆ ಜಾಯ್ನ್ ಆಗ್ತೀರಾ. ಇದರಲ್ಲಿ ತುಂಬಾ ಪೋಸ್ಟ್ ಗಳಿವೆ, ಕೆಳಗಡೆ ಕೊಟ್ಟಿದ್ದಾರೆ. ಎಲ್ಲವನ್ನು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನಿಮ್ಮ ಒಂದು ಪೋಸ್ಟ್ ನ ತಕ್ಕಂತೆ ನಿಮ್ಗೆ ಇಲ್ಲಿ ಸ್ಯಾಲ್ರೀಸ್ ವೇರೀಸ್ ಆಗ್ತಾ ಹೋಗುತ್ತೆ. ಕೆಳಗಡೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ನೇಮು ಕ್ಯಾಂಟೀನ್ ಅಟೆಂಡೆಂಟ್, ಪರ್ಮನೆಂಟ್ ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್, ಟೆಕ್ನಿಕಲ್ ಸೂಪರ್ ಇಂಟಿಡೆಂಟ್ ಅಂತ, ಟೆಕ್ನಿಕಲ್ ಅಟೆಂಡೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್, MTS ಲೈಬ್ರರಿ ಅಟೆಂಡೆಂಟ್, ಗರ್ಲ್ ಗ್ರೇಡ್ ಇನ್ಸ್ಟ್ರಕ್ಟರ್, ಮ್ಯಾನೇಜರ್ ಅಂಡ್ ಅಕೌಂಟೆಂಟ್, ಫೈರ್ಮ್ಯಾನ್, ಸಿವಿಲಿಯನ್ ಮೋಟರ್ ಡ್ರೈವರ್, MTS. ಇದೇ ತರ ಎಷ್ಟು ಪೋಸ್ಟ್ ಗಳು ಖಾಲಿವೆ ನೋಡ್ಕೋಬಹುದು ಸ್ನೇಹಿತರೆ. ಟೋಟಲ್ ಆಗಿ ಇದರಲ್ಲಿ ಪೋಸ್ಟ್ ಬಂದ್ಬಿಟ್ಟು 2423 ಸ್ನೇಹಿತರೆ. ಇದು ಯಾವ ರೀತಿಯಾಗಿ ಡಿವೈಡ್ ಆಗಿದೆ, ಎಷ್ಟು ಪೋಸ್ಟ್ ಗಳು ಅಂದ್ರೆ ಒಂದು ಪೋಸ್ಟ್ ಗೆ ಎಷ್ಟು ವೇಕೆನ್ಸಿ ಇದೆ. ಈಗ ಕ್ಯಾಂಟೀನ್ ಅಟೆಂಡೆಂಟ್ ಗೆ ಎಷ್ಟು ವೇಕೆನ್ಸಿಗಳಿವೆ, ಪರ್ಮನೆಂಟ್ ಅಸಿಸ್ಟೆಂಟ್ ಗೆ ಎಷ್ಟು ವೇಕೆನ್ಸಿಗಳಿವೆ, ಜೂನಿಯರ್ ಇಂಜಿನಿಯರ್ ಗೆ ಎಷ್ಟು ಪೋಸ್ಟ್ ಗಳು ಖಾಲಿ ಇವೆ. ಇದೇ ತರ ಎಲ್ಲ ಒಂದು ಪೋಸ್ಟ್ ವೈಸ್ ಎಷ್ಟು ಪೋಸ್ಟ್ ಖಾಲಿ ಇವೆ ಅಂತ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟಾದ್ರೂ ನೋಡಿ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರನಾದ್ರೂ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ವಿಡಿಯೋನ ಪಾಸ್ ಮಾಡಿಬಿಟ್ಟಾದ್ರೂ ನೀವು ನೋಡ್ಕೋಬಹುದು ಯಾವ ಒಂದು ಪೋಸ್ಟ್ಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿದೆ ನೋಡ್ಕೋಬಹುದು ಸ್ನೇಹಿತರೆ. ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಅಂತ 15 ಪೋಸ್ಟು, ಟೆಕ್ನಿಷಿಯನ್ 2, ಈ ರೀತಿಯಾದಂತ ಒಂದು ಪೋಸ್ಟ್ಗಳು ಡಿವೈಡ್ ಆಗಿವೆ. ನಿಮಗೆ ಯಾವ ಒಂದು ಪೋಸ್ಟ್ಗೆ ಬೇಕು ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ, ಇದೇ ರೀತಿಯಾಗಿ ತುಂಬಾ ಪೋಸ್ಟ್ಗಳು ಖಾಲಿವೆ ಸ್ನೇಹಿತರೆ. ಎಲ್ಲ ಒಂದು ಪೋಸ್ಟ್ ನ ಡೀಟೇಲ್ಸ್ ಇಲ್ಲಿ ನೀಡಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಿಮ್ಮ ಗ್ರಾಜುಯೇಷನ್ ತಕ್ಕಾಗೆ ನೀವು 10th, ಸೆಕೆಂಡ್ ಇಯರ್, 12th ಯಾವುದೇ ಒಂದು ಡಿಗ್ರಿ ಮಾಡಿದ್ರು ಕೂಡ ನೀವು ಅದರ ಮುಖಾಂತರ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ಕೋಬಹುದು ಎಲ್ಲ ಒಂದು ಪೋಸ್ಟ್ ಡೀಟೇಲ್ಸ್ ಇಲ್ಲಿದೆ. ನಿಮ್ಗೆ ಯಾವ ಒಂದು ಪೋಸ್ಟ್ ಬೇಕು ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಕೋಬಹುದು. ಇನ್ನು ಯಾವ ರೀತಿಯಾದಂತ ಒಂದು ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡೋಣ. ಈಗ ಕ್ಯಾಂಟೀನ್ ಅಟೆಂಡೆಂಟ್ ಗೆ 10th ಪಾಸ್ ಆಗಿದ್ರೆ ಸಾಕು, ಪರ್ಮನೆಂಟ್ ಅಸಿಸ್ಟೆಂಟ್ ಗೆ 12th, ಜೂನಿಯರ್ ಇಂಜಿನಿಯರ್ ಗೆ 12th, ಟೆಕ್ನಿಕಲ್ ಅಟೆಂಡೆಂಟ್ ಗೆ 10th. ಈ ರೀತಿ ಪೋಸ್ಟ್ ವೈಸ್ ಕ್ವಾಲಿಫಿಕೇಶನ್ ಇದೆ.
ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರೆ ಅದರ ತಕ್ಕಾಗಿ ನೀವು ಪೋಸ್ಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ. ನೋಡ್ಕೋಬಹುದು ಸ್ನೇಹಿತರೆ, ಇಲ್ಲಿ ಪೋಸ್ಟ್ ವೈಸು ಕ್ವಾಲಿಫಿಕೇಶನ್ ನೀಡಿದ್ದೀನಿ. ಇದು ಕೂಡ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಅದನ್ನ ನೋಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಡಿಟೇಲ್ ಆಗಿ, ಅಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಾನು ಎಲ್ಲ ಒಂದು ಲಿಸ್ಟ್ ಅಂದ್ರೆ ಯಾವ ಒಂದು ಪೋಸ್ಟ್ಗೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಡಿವೈಡ್ ಮಾಡಿ ಕೊಟ್ಟಿದ್ದೀನಿ. ನೋಡ್ಕೋಬಹುದು ಸ್ನೇಹಿತರೆ, ಇಲ್ಲಿ ಎಲ್ಲ ಒಂದು ಪೋಸ್ಟ್ಗೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ನೀಡಿದ್ದೀನಿ. ಎಲ್ಲಾ ಒಂದು ಪೋಸ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಯಾವ ಒಂದು ಕ್ವಾಲಿಫಿಕೇಶನ್ ಅಂತ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನೆಕ್ಸ್ಟ್ ಇದರ ಏಜ್ ಲಿಮಿಟ್ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಪೋಸ್ಟ್ಗೆ ಆಸ್ ಪರ್ ದಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 18 ಇಯರ್ಸ್. ನಿಮ್ಗೆ 18 ವರ್ಷ ಖಂಡಿತ ಮಿನಿಮಮ್ ಆಗಿ ಆಗಿರ್ಬೇಕು. ಖಂಡಿತವಾಗಿಯೂ ನೀವು 18 ವರ್ಷ ಆಗಿರ್ಬೇಕು, ಮತ್ತೆ 30 ವರ್ಷದ ಒಳಗಡೆ ಇರಬೇಕು ಸಿಗುತ್ತೆ. ನಿಮ್ಮ ಏಜ್ ಏನಾದ್ರೂ 18 to 30 ಇದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಏಜ್ ಲಿಮಿಟ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಅದು ಬೇಕಾದ್ರೂ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಏಜ್ ಲಿಮಿಟ್ ಎಲ್ಲಾ ಒಂದು ಪೋಸ್ಟ್ಗೆ ಎಷ್ಟಿಷ್ಟು ಏಜ್ ಲಿಮಿಟ್ಸ್ ಆಗಿರ್ಬೇಕು ಅಂತ. ಕೆಲವೊಂದಕ್ಕೆ 27 ಇದೆ, ಕೆಲವೊಂದಕ್ಕೆ 25 ಇದೆ, ಕೆಲವೊಂದಕ್ಕೆ 30 ಇದೆ. ಈ ರೀತಿ ಬೇರೆ ಬೇರೆ ಪೋಸ್ಟ್ಗೆ ಬೇರೆ ಬೇರೆ ಏಜ್ ಲಿಮಿಟ್ ಇರುತ್ತೆ. ಮಿನಿಮಮ್ 18 ಆದ್ರೂ ಆಗಿರ್ಲೇಬೇಕು. ನೋಡ್ಕೋಬಹುದು ಸ್ನೇಹಿತರೆ, ಎಲ್ಲಾ ಒಂದು ಪೋಸ್ಟ್ಗೆ ಏಜ್ ಲಿಮಿಟ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಕನ್ಸಿಷನ್, ನೀವೇನಾದ್ರೂ OBC ಆಗಿದ್ರೆ 3 ಇಯರ್ಸ್ ನಿಮ್ಗೆ ಕನ್ಸಿಷನ್ ಇರುತ್ತೆ. ಮತ್ತೆ SC/ST ಆಗಿದ್ರೆ 5 ಇಯರ್ಸ್. ನೀವೇನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಲ್ಲಿ ಜನರಲ್ ಇದ್ರೆ 10 ಇಯರ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಲ್ಲಿ OBC ಇದ್ರೆ 13 ಇಯರ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಲ್ಲಿ SC/ST ಏನಾದ್ರೂ ನೀವಿದ್ರೆ 15 ಇಯರ್ಸ್ ವರೆಗೂ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಇದರ ಅಪ್ಲಿಕೇಶನ್ ಪೇಮೆಂಟ್ ಏನಿದೆಯಪ್ಪ ಅಂತ ನೋಡೋದಾದ್ರೆ SC/ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ESM ಕ್ಯಾಂಡಿಡೇಟ್ಸ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇರೋದಿಲ್ಲ. ಮಿಕ್ಕಿದ ಎಲ್ಲರಿಗೂ 100 ರೂಪೀಸ್ ಮಿನಿಮಮ್ ಅಪ್ಲಿಕೇಶನ್ ಇರುತ್ತೆ. ಇದು ಯಾವ ರೀತಿಯಾಗಿ ಪೇಮೆಂಟ್ ಮಾಡೋದಂದ್ರೆ ಆನ್ಲೈನ್ ಪೇಮೆಂಟ್ ಇರುತ್ತೆ. ನೀವು ಇಲ್ಲೇ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಆನ್ಲೈನ್ ಪೇಮೆಂಟ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಇಲ್ಲಿ ತುಂಬ್ಕೋಬಹುದು. ಇನ್ನು ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ಮೊದಲು ರಿಟರ್ನ್ ಎಕ್ಸಾಮಿನೇಷನ್ ಬರಿಬೇಕಾಗುತ್ತೆ. ನಂತರ ಸ್ಕಿಲ್ ಟೆಸ್ಟ್ ಅಂತ ಸೆಕೆಂಡ್ ಎಕ್ಸಾಮು, ಆಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಈ ಒಂದು 3 ಪಾಸ್ ಆದ್ರೆ ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದ್ರೆ CBE ಎಕ್ಸಾಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಫೈನಲ್ ಆಗಿ ಲಾಸ್ಟ್ ಆಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ನಿಮ್ಮ ಒಂದು ಪೋಸ್ಟ್ಗೆ ನೀವು ಜಾಯಿನ್ ಆಗ್ಬೋದು. ಈ ರೀತಿ 5 ಸ್ಟೆಪ್ಸ್ ಗಳಿರುತ್ತೆ. ಇನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಡೇಟ್ಸ್ ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಪೋಸ್ಟ್ ಸ್ಟಾರ್ಟ್ ಆಗಿದ್ದು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು June 2, 2025. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ June 23, 2025. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಒಂದಿನ ಹೆಚ್ಚಿಗೆ ಕೊಟ್ಟಿರ್ತಾರೆ. ನೀವೇನಾದ್ರೂ ಪೇಮೆಂಟ್ ಮಾಡಿದ್ದಿಲ್ಲಪ್ಪ ಅಂದ್ರೆ June 24 ವರೆಗೂ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ssc.government.in ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅದು ಕೂಡ ನೋಡೋಣ ಸ್ನೇಹಿತರೆ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತಲ್ಲ, ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಈಸಿ ಆಗ್ಲಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಅಪ್ಲೈ ಲಿಂಕ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟ್ ಆಗಿ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನಾದ್ರೂ ಮೊದಲ ಟೈಮ್ ನೀವು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ನೀವು ಮೊದಲ ಟೈಮ್ ಅಪ್ಲೈ ಮಾಡ್ತಿದ್ರೆ ನೀವು ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ರಿಜಿಸ್ಟರ್ ನಾವು ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕೋಬೇಕಾಗುತ್ತೆ. ಡು ಯು ಹ್ಯಾವ್ ಎನ್ ಆಧಾರ್ ಕಾರ್ಡ್? ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಇನ್ನೊಂದ್ಸಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು OTP ಅನ್ನ ಹಾಕ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ OTP ಬಂದಿರುತ್ತೆ, OTP ನ ಹಾಕ್ಬಿಟ್ಟು ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ನಿಮ್ಮ SSLC ಸರ್ಟಿಫಿಕೇಟ್ ಅಲ್ಲಿ ಯಾವ ತರ ನಿಮ್ಮ ನೇಮ್ ಇದೆ ಆ ತರ ನೇಮ್ ಅನ್ನ ಇಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದ್ಸಲ ಇಲ್ಲಿ ವೆರಿಫೈ ಕ್ಯಾಂಡಿಡೇಟ್ ನೇಮ್ ಅಂತ ಇರುತ್ತಲ್ಲ, ಇಲ್ಲಿ ಏನ್ ಹಾಕಿರ್ತೀರಾ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ
ತಿರ್ಗಾ ಅದನ್ನೇ ಇಲ್ಲಿ ಇನ್ನೊಂದ್ಸಲಿ ರಿಪೀಟ್ ಹಾಕಿ ಇನ್ನ ಹ್ಯಾವ್ ಯು ಎವರ್ ಚೇಂಜ್ ನೇಮ್ ಅಂತ ಇರುತ್ತೆ. ನೀವೇನಾದ್ರೂ ನೇಮ್ ಚೇಂಜ್ ಮಾಡಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಪ್ಪ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇನ್ನೊಂದ್ಸಲಿ ವೆರಿಫೈ ಜೆಂಡರ್ ಅಂತ ಇರುತ್ತಲ್ಲ, ಇಲ್ಲಿ ಇನ್ನೊಂದ್ಸಲಿ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬಿಟ್ಟು ಫಾದರ್ ನೇಮು, ಇನ್ನೊಂದ್ಸಲಿ ನಿಮ್ಮ ವೆರಿಫೈ ಫಾದರ್ ನೇಮ್, ಇಲ್ಲಿ ಏನೇನ್ ವೆರಿಫೈ ಇದೆಯಲ್ಲ ಇವಾಗ ಡೇಟ್ ಆಫ್ ಬರ್ತ್ ಹಾಕಿರ್ತೀರ, ಇಲ್ಲಿ ವೆರಿಫೈ ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಫಾದರ್ ನೇಮ್ ಇದೆ ನಿಮ್ಮ ಫಾದರ್ ನೇಮ್ ಅನ್ನ ಹಾಕ್ಬಿಟ್ಟು ವೆರಿಫೈ ಫಾದರ್ ನೇಮ್ ಇದ್ದಲ್ಲಿ ಇನ್ನೊಂದ್ಸಲ ನಿಮ್ಮ ಫಾದರ್ ನೇಮ್ ಅನ್ನ ಹಾಕ್ಬಿಟ್ಟು ಮದರ್ ನೇಮು ವೆರಿಫೈ ಮದರ್ ನೇಮು, ಇಲ್ಲಿ ಎರಡೆರಡು ಕಾಲಮ್ ಕೂಡ ನೀವು ಕಂಪಲ್ಸರಿಯಾಗಿ ಫಿಲ್ ಮಾಡ್ಕೊಳ್ಳೇಬೇಕು. ಮತ್ತೆ ಮಾರ್ಟಿಕ್ಯುಲರ್ಸ್ 10th ಎಜುಕೇಶನ್ ಬೋರ್ಡ್, ನೀವು ಕರ್ನಾಟಕದಲ್ಲಿ ಮುಗಿಸಿದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಸ್ಟೇಟ್ ಅಲ್ಲಿ ನೀವು ಕಲ್ತಿರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಮೇಲೆ ಇನ್ನೊಂದ್ಸಲಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ SSLC ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬಿಟ್ಟು 10th ಇಯರ್ ಪಾಸಿಂಗ್, ಯಾವ ವರ್ಷ ನೀವು 10th ಪಾಸ್ ಆಗಿದ್ದೀರಾ ಅದನ್ನ ಹಾಕ್ಬಿಟ್ಟು ನೀವು ಹೈಯೆಸ್ಟ್ ಲೆವೆಲ್ ಕ್ವಾಲಿಫಿಕೇಶನ್, ನೀವು 10th ಪಾಸ್ ಆಗಿಬಿಟ್ಟು ಇನ್ನು ಪ್ರೆಸೆಂಟ್ ನಾನು ಡಿಗ್ರಿ ಮಾಡ್ತಿದ್ರೆ ಗ್ರಾಜುಯೇಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇನ್ನೊಂದ್ಸಲಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ಸ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕ್ಬಿಟ್ಟು ನಿಮ್ಮ ಇಮೇಲ್ ID ಅನ್ನ ಹಾಕ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಪಾಸ್ವರ್ಡ್ ಕ್ರಿಯೇಷನ್ ಅಂತ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ, ಅದಕ್ಕೆ ನಿಮ್ಗೆ ಈ ರೀತಿ ಗೊತ್ತಾಗ್ಲಿ ಅಂತ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಷನ್ ಅಂತ ಇರುತ್ತೆ, ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಯಾವ ರೀತಿ ಅಂದ್ರೆ ಅಲ್ಫಾಬೆಟ್ಸ್, ನಂಬರು, ಸ್ಪೆಷಲ್ ಕ್ಯಾರೆಕ್ಟರ್. ಈಗ ಶರಣ್ ನನ್ನ ಹೆಸರು ಶರಣ್ @123, ಈ ರೀತಿ ನಂಬರ್ ಕೂಡ ಇರಬೇಕು, ನೇಮ್ ಕೂಡ ಇರಬೇಕು, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಈ ರೀತಿ ನಿಮಗೆ ಬೇಕಾದ ಒಂದು ಪಾಸ್ವರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಡಿಷನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಕ್ಯಾಂಡಿಡೇಟ್ಸ್ ನ್ಯಾಷನಾಲಿಟಿ, ಅಡ್ರೆಸ್, ನಿಮ್ಮ ನ್ಯಾಷನಾಲಿಟಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಡ್ರೆಸ್ ಎಜುಕೇಶನ್, ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಎಜುಕೇಶನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಸ್ಟೆಪ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಲಾಗಿನ್ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ಪಾಸ್ವರ್ಡ್ ಕೂಡ ಆಲ್ರೆಡಿ ನೀವು ಸೆಟ್ ಮಾಡ್ಕೊಂಡಿರ್ತೀರ. ನಾನು ರಿಜಿಸ್ಟರ್ ನಂಬರ್ ಅನ್ನ ಹಾಕ್ಬಿಟ್ಟು ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ಓಪನ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯುವರ್ ಅಪ್ಲಿಕೇಶನ್ ಇಸ್ ಆಲ್ರೆಡಿ ಪೆಂಡಿಂಗ್, ಪ್ಲೀಸ್ ಗೋ ಟು ಮೈ ಅಪ್ಲಿಕೇಶನ್ಸ್, ಇಲ್ಲಿ ಮೈ ಅಪ್ಲಿಕೇಶನ್ಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಬಂದಾಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಅಂತ ಬಂದಿದೆ. ನಾನು ಆಲ್ರೆಡಿ ಫಿಲ್ ಮಾಡಿದೀನಿ, ಅದಕ್ಕೆ ಸ್ಟೆಪ್ 1 ನಂದು ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ 2ಗೆ ಹೋಗ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟೆಪ್ 1 ಸಕ್ಸಸ್ ಆಗಿದೆ. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಕೇಳ್ತಾ ಇರುವಂತದ್ದು, ವಾಟ್ ಎವರ್ ಯುವರ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದ್ರು ಇದೆಯಾ ಅಂತ ಕೇಳುತ್ತೆ, ನೋ. ಮತ್ತೆ ಆರ್ ಯು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಇದೆ, ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಕೂಡ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೆಫರೆನ್ಸ್ ಇರುತ್ತೆ, ಅಡಿಷನಲ್ ಇನ್ಫಾರ್ಮೇಶನ್ 2 ನಲ್ಲಿ ಪ್ರೆಫರೆನ್ಸ್ ಕೊಡೋದಿರುತ್ತೆ. ಅಡಿಷನಲ್ ಇನ್ಫಾರ್ಮೇಶನ್ 2 ಅಂತ ಬಂದಿದೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಎಕ್ಸಾಮ್ ಸಿಟಿ ಸೆಂಟರ್ ಪ್ರೆಫರೆನ್ಸ್ ಕೊಡಬೇಕಾಗುತ್ತೆ. ನೀವು ಎಕ್ಸಾಮ್ ಬರೆಯೋದಕ್ಕೆ ಯಾವ ಸೆಂಟರ್ಸ್ ಗಳು ನಿಮ್ಗೆ ಬೇಕು ಅಂತ ಇಲ್ಲಿ ಪ್ರೆಫರೆನ್ಸ್ ಗಳನ್ನ ಕೊಡೋದಿರುತ್ತೆ. ಮೊದಲೇ ಪ್ರೆಫರೆನ್ಸ್ ನಾನು ಬೆಂಗಳೂರು ಕೊಡ್ತೀನಿ, ಸೆಕೆಂಡ್ ಪ್ರೆಫರೆನ್ಸ್ ನಾನು ಇಲ್ಲಿ ಹುಬ್ಳಿ ಕೊಡ್ತೀನಿ ಸ್ನೇಹಿತರೆ. ನಿಮ್ಗೆ ಯಾವುದು ನಿಮ್ಗೆ ನಿಯರ್ ಆಗುತ್ತೆ ಅದನ್ನ ಕೊಟ್ಕೋತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಥರ್ಡ್ ಪ್ರಿಫರೆನ್ಸ್ ಇಲ್ಲಿ ನೀಡಿದ್ದಾರೆ. ಒಟ್ಟಾರೆಗೆ ನಾವು 3 ಪ್ರಿಫರೆನ್ಸ್ ಗಳನ್ನ ಹಾಕ್ತೀವಿ. ಆಲ್ಮೋಸ್ಟ್ ಆಲ್ 1-2ರಲ್ಲಿ ನಮ್ಗೆ ಸಿಟಿ ಚಾಯ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಕೇಳ್ತಾ ಇರುವಂತದ್ದು, ನಾನು ಆಲ್ರೆಡಿ ನೋ ಕೊಟ್ಟಿದ್ದೀನಿ, ಅದಕ್ಕೆ ಇವು ಆಕ್ಟಿವ್ ಇಲ್ಲ. ಡು ಯಾವ ಫಿಸಿಕಲ್ ಇದನ್ನು ಕೂಡ ನೀವು ನೋ ಅಂತ ಕೊಡಿ. ಇನ್ನು ನೆಕ್ಸ್ಟ್ ವೆದರ್ ಸ್ಕ್ರೈಬ್ ರಿಕ್ವೈರ್ಡ್ ಅಂತ ಇರುತ್ತೆ, ಇದು ಆಕ್ಟಿವ್ ಇಲ್ಲ ಸ್ನೇಹಿತರೆ. ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನಂದು ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಅಂತ ಇದೆ, ಸೆಕೆಂಡ್ ಅಲ್ಲಿ 3 ಇನ್ಫಾರ್ಮೇಶನ್ ಟ್ಯಾಬ್ ಗಳಿರುವಂತದ್ದು. ಪೋಸ್ಟ್ ರಿಲೇಟೆಡ್ ಡೀಟೇಲ್ಸ್ ಅಂತ ನಿಮ್ಮ ರೀಜನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಕರ್ನಾಟಕ ಕೇರಳ ರೀಜನ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಪೋಸ್ಟ್ ಕೋಡ್ ನಿಮಗೆ ಯಾವ ಒಂದು ಪೋಸ್ಟ್ ಬೇಕೋ ಆ ಒಂದು ಪೋಸ್ಟ್ ಅನ್ನ ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಕೋಡ್ ತಕ್ಕಂತೆ ಇಲ್ಲಿ ಪೋಸ್ಟ್ ಕೂಡ ಚೇಂಜ್ ಆಗುತ್ತೆ. ಈಗ ನಾನು KK10125 ಅಂತ ಹಾಕ್ತೀನಿ, ಇಲ್ಲಿ ಇನ್ಸ್ಟ್ರಕ್ಟರ್ ಅಂತ ಬಂದಿದೆ. ಇಲ್ಲಿ ನೆಕ್ಸ್ಟ್ KK10225 10325 ಈ ರೀತಿ ಕೋಡ್ ಅನ್ನ ಚೇಂಜ್ ಮಾಡಿದಾಗ ಇಲ್ಲಿ ಪೋಸ್ಟ್ ನೇಮ್ ಚೇಂಜ್ ಆಗುತ್ತೆ. ನಿಮಗೆ ಯಾವ ಒಂದು
ಪೋಸ್ಟ್ ಬೇಕಾ ಒಂದು ಪೋಸ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್, ನಿಮ್ಮ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಸ್ಟಾರ್ ಮಾರ್ಕ್ ಇಲ್ಲ ಸ್ನೇಹಿತರೆ, ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಇದರ ಮೀನಿಂಗ್ ನೀವು ಕಂಪಲ್ಸರಿ ಹಾಕ್ಬೇಕು. ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ, ನೀವು ಇದನ್ನ ಬಿಟ್ಟರು ಕೂಡ ನಡೆಯುತ್ತೆ ಸ್ನೇಹಿತರೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡು ಹ್ಯಾವ್ ಪ್ರೊಸೆಸ್ ರಿಕ್ವೈರ್ಡ್ ಎಕ್ಸ್ಟರ್ನಲ್ ಕ್ವಾಲಿಫಿಕೇಶನ್ ಅಂತ ಇದೆ. ನೋ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಡು ಹ್ಯಾವ್ ಪ್ರೊಸೆಸ್ ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಇದ್ದು ಪೋಸ್ಟ್, ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ನಮ್ದಿಲ್ಲ ಅದಕ್ಕೆ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ, ಅದಕ್ಕೆ ನಾನು ಇಲ್ಲಿ ಪೋಸ್ಟ್ ಅನ್ನ ಚೇಂಜ್ ಮಾಡ್ಕೋತೀನಿ. ಕೇಬಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೇಳುತ್ತೆ, ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ನೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದ್ರೆ ನಾನು ಇವಾಗ 18 to 25 ಅಂತ 18 to 30 ಮಧ್ಯದಲ್ಲಿರೋದ್ರಿಂದ ನಮಗೆ ಯಾವುದು ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿಲ್ಲ. ನಿಮ್ಮ ಏಜ್ ಏನಾದರೂ 30 ಮೇಲೆ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ನಿಮ್ಮ ಫೋಟೋ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಿವ್ಯೂ ಫಾರ್ಮ್ ಅಂತ ಇರುತ್ತೆ. ಪ್ರಿವ್ಯೂ ಫಾರ್ಮ್ ಅಂದ್ರೆ ನಾವು ಇಷ್ಟೊತ್ತು ಏನು ಡೀಟೇಲ್ಸ್ ಅನ್ನ ಆಡ್ ಮಾಡಿದ್ದೀವಿ ಅದನ್ನೆಲ್ಲ ಪ್ರಿವ್ಯೂ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ರೀಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 5th ಸ್ಟೇಜ್ ಇದೆಯಲ್ಲ ಸಬ್ಮಿಟ್ ಫಾರ್ಮ್ ಅಂತ, ಇದರಲ್ಲಿ ನಾವು ಆನ್ಲೈನ್ ಪೇಮೆಂಟ್ ನಿಮ್ಮ ಪೋಸ್ಟ್ ನೀವು ಯಾವ ಒಂದು ಕಾಸ್ಟ್ ಬರ್ತೀರಾ ಅದ್ರ ಮೇಲೆ ನಿಮ್ಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೈನಲ್ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ. ಈ ರೀತಿಯಾದಂತ ಒಂದು ನಾವು SSC ಫೇಸ್ 13 ಅನ್ನುವಂತ ಒಂದು ಪೋಸ್ಟ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮುಖಾಂತರನಾದ್ರೂ ತಿಳಿಸ್ಬೋದು, ಅಥವಾ ನನಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ. ಅದ್ರ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿಯಾಗಿ ಹೆಚ್ಚಿನ ಜಾಬ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ, ಟೆಕ್ನಿಕಲ್ ವಿಡಿಯೋಸ್ಗಳಿಗಾಗಿ, ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.